ಗಿಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬರಕ್ಕಿಂತ ಮುಂಚೆನೆ ತುಂಬಾ ಪ್ರಿಪರೇಷನ್ ಮಾಡ್ಕೊಂಡಿದ್ರು. ನಮ್ಮ ಹತ್ರ ಬೇಡ, ಇದನ್ನ ನಾನು ಅಹಮಲ್ ಹೇಳ್ತಾ ಇಲ್ಲ, ನಮ್ಮ ಹತ್ರ ಬೇಡ. ಯಾಕಂದ್ರೆ ಬಿಗ್ ಬಾಸ್ ನ ನೋಡ್ತಿದ್ರು, ಒಂದಷ್ಟು ಬೇರೆ ಕಂಟೆಸ್ಟೆಂಟ್ ಗಳನ್ನ ಫಾಲೋ ಮಾಡ್ತಾ ಇದ್ರು. ಅವ್ರ ತರನೇ ನಾನು ಮನೆ ಒಳಗಡೆ ಹೋಗ್ಬೇಕು, ಇದೇ ಶೈಲಿಲಿ ಹೋಗ್ಬೇಕು ಅಂತೆಲ್ಲ ತುಂಬಾ ಪ್ಲಾನ್ ಇತ್ತು ಅವ್ರದ್ದು. ಅಂದ್ರೆ ಪಾಪ ನೀನ್ ಹೆಣ್ಣಸ. ಬಿಗ್ ಬಾಸ್ ಮನೆ ಒಳಗಡೆ ಬಂದ್ಮೇಲೂ ಕೂಡ ಬಹುಶಃ ಅವ್ರು ನಿದ್ದೆ ಮಾಡುವಾಗ ಮಾತ್ರ ಗಿಲ್ಲಿ ಆಗಿರ್ತಿದ್ರು. ಒಂದ್ಸಲ ಅವ್ರ ಕಣ್ಣು ಬಿಟ್ಟ ಮೇಲೆ ಅವ್ರ ಇಡೀ ಪಾತ್ರದಲ್ಲೇ ಇರ್ತಾರೆ. ಕೋಟ ಅಂದ್ರೆ ನನಗೆ ಈ ಮೋಸ ಸುಳ್ಳು ತಟವಟ ಅಂದ್ರೆ ಆಗಲ್ಲ, ಗೊತ್ತಾಯ್ತಾ? ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಆಟ ಹೇಗೆ ಆಡ್ಬೇಕು ಅಂತ. ಬಟ್ ತುಂಬಾ ಪ್ಲಾನ್ಡ್ ಆಗಿ ಬಂದಿದ್ರು ಗಿಲ್ಲಿ ಅವರು. ನಾವೆಲ್ಲ ಆಟ ಆಡ್ತಿದ್ವಿ, ಅವರು ನಮ್ಮ ಆಟನ ಹಾಳು ಮಾಡೋದ್ರಲ್ಲಿ ಅವರು ನಿರಂತರವಾಗಿದ್ರು. ಹಾಗಾಗಿ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಎಲ್ಲೋ ಒಂದು ಕಡೆ ನಿಮ್ಮನ್ನ ಕುಗ್ಗಿಸುವಂತ ಪ್ರಯತ್ನ ಬಿಗ್ ಬಾಸ್ ಅಲ್ಲಿ ನಡೆಯುತ್ತಾ, ಅಥವಾ ನೀವು ಏಕವಚನ ಬಳಸಬಾರ್ದು ಅನ್ನೋದು ಮಾತ್ರ ನಿಮ್ಮ ಇಂಟೆನ್ಷನ್ ಆಗಿತ್ತು, ಅದನ್ನೇ ಇಟ್ಕೊಂಡು ನಿಮಗೆ ಅಸ್ತ್ರವಾಗಿ ಬಳಸಿದ್ರ? ಅದರಿಂದಾಗಿ ಒಂದಿಷ್ಟು ಮಾನಸಿಕವಾಗಿ ಕೆಳಗೆ ಇಳಿದು ಬಿಟ್ರ ಅಶ್ವಿನಿ ಅವರು? ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಇಲ್ಲ, ನನಗದು ನಿರಂತರವಾಗಿ ಕುಗ್ಗಿಸ್ತಾನೆ ಬಂದ್ರು. ಯಾಕೆ ಅಂದ್ರೆ ನನಗೆ ಗೊತ್ತಿತ್ತು ನಾನು ತುಂಬಾ ಸ್ಟ್ರಾಂಗ್ ಅಂತ. ಟಾಸ್ಕ್ ಅಂತ ಬಂದಾಗ್ಲೂ ಫಿಸಿಕಲಿ ನಾನು ಸಖತ್ ಪೈಪೋಟಿ ಕೊಟ್ಟಿದ್ದೀನಿ. ಮೈಂಡ್ ಅಂತ ಬಂದಾಗ್ಲೂ ಎಲ್ಲೂ ಕುಗ್ಗದೆ ಬೆಂತಟ್ಕೊಂಡು ನಾನು ನೀನ್ ಮಾಡ್ತೀಯ ಅಂತ ಛಲದಿಂದ ಹೋರಾಟ ಮಾಡಿದ್ದೀನಿ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಒಂಟಿಯಾಗಿ ನಾನು ಫೇಸ್ ಮಾಡಿದ್ದೀನಿ. ಬಟ್ ಆ ತಾಕತ್ ಆ ಮನೇಲಿ ಎಷ್ಟು ಜನಕ್ಕಿತ್ತು ಅಂತ ಗೊತ್ತಿಲ್ಲ. ನೀವು ನೋಡಿದ್ರೆ ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಗುಂಪಲ್ಲೇ ಕಾಣಿಸ್ಕೊಳ್ಳೋರು. ಸಿಂಗಲ್ ಆಗಿ ಎಲ್ಲೂ ಕೂತ್ಕೊಂಡು ಬೀನ್ ಬ್ಯಾಗ್ ಮೇಲೆ ನೀವು ನೋಡಕ್ ಸಾಧ್ಯನೇ ಇಲ್ಲ. ಎಲ್ಲರೂ ಗುಂಪಲ್ಲಿ ಆಟ ಆಡ್ತಾ ಬಂದ್ಬಿಟ್ಟಿದ್ರು. ಬಟ್ ನಾನು ತುಂಬಾ ವಿಭಿನ್ನವಾಗಿ ಆಟ ಆಡ್ಕೊಂಡು ನಾನು ಬಂದಿದ್ದೀನಿ ಬಿಗ್ ಬಾಸ್ ಮನೇಲಿ ಅಂತ ಹೇಳಕ್ ನನ್ ಬಗ್ಗೆ ಹೆಮ್ಮೆ. ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದ ಏನ್ ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಬಟ್ ಸ್ಟ್ರಾಟಜಿ ಕಾರ್ಡ್ ಅಂತೂ ಬಳಸಿದ್ರು. ಏನು ಅಂತಂದ್ರೆ ಅಶ್ವಿನಿಗೆ ಈ ರೀತಿ ಮಾತಾಡಿದ್ರೆ ಪ್ರಚೋದನೆಗೆ ಒಳಗಾಗ್ತಾರೆ, ಜಗಳ ಮಾಡಬಹುದು. ಜಗಳ ಮಾಡೋದ್ರಿಂದ ನಾನು ಈ ಮನೆ ಹಾಳಾಗೋಯ್ತೀಯಾ ಎಲ್ಲ ಬಿಟ್ಬಿಟ್ಟು ಬದುಕಲ್ ಕಲೆ ಇನ್ನೊಂದಷ್ಟು ದಿನ ಉಳ್ಕೋಬಹುದು. ಸದ್ದು ಮಾಡಿದೀನಿ, ಈ ವಾರದ ಪ್ರೋಮೋ ಕಟ್ ನಂದೆ. ಸೊ ಈ ರೀತಿ ಅಂತ ಹೇಳಿ ತುಂಬಾ ಪ್ಲೇ ಮಾಡ್ಕೊಂಡು ಬಂದ್ರು. ಸ್ಟ್ರಾಟಜಿ. ಬಟ್ ಅವರೆಲ್ಲ ಎಲ್ಲಿದ್ರು, ನಾನು ಎಲ್ಲಿದ್ದೆ ಅನ್ನೋದು ಇಡೀ ಕರ್ನಾಟಕ ನೋಡಿದೆ. ಬಟ್ ಒಂದು ಟೈಮ್ ಅಲ್ಲಿ ಅಶ್ವಿನಿ ತುಂಬಾ ಹೈಪ್ ಅಲ್ಲಿ ಇದ್ರು, ಅಂದ್ರೆ ಹೈ ಪಿಚ್ ಅಲ್ಲೇ ಮಾತಾಡೋರು. ಹೋಗ್ತಾ ಅದಿಲ್ಲ, ಸೈಲೆಂಟ್ ಆಗೋಯ್ತು. ಈ ಬದಲಾವಣೆ ಆಗ್ತಂದ್ರಿ ಅಂತ? ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಆಕ್ಚುಲಿ ಆಟಕ್ಕೆ ಏನ್ ಬೇಕು ಅದನ್ನ ನಾನು ಅಳವಡಿಸ್ಕೊಂಡಿದ್ದೀನಿ. ಯಾಕಂದ್ರೆ ಮನೆ ಒಳಗಡೆ ಹೋದಾಗ ಅದು ಬೇಕಿತ್ತು, ಆ ಗತ್ತು ಆ ತಾಕತ್ ಬೇಕಿತ್ತು. ಬಟ್ ಬರ್ತಾ ನನಗೆ ಅರ್ಥ ಆಗಿದೆ ಏನು ಅಂತಂದ್ರೆ, ಇಲ್ಲಿ ಎಲ್ರು ಕಾಂಪಿಟೇಟರ್ಸ್ ಹೌದು, ಆದ್ರೆ ನಾವು 100 ದಿನ ಇರ್ತೀವಿ ಅಂದ್ರೆ ನಾವೆಲ್ಲರೂ ಕೂಡ ಇಲ್ಲಿ ಫ್ಯಾಮಿಲಿನೇ. ಸೊ ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಆ ತರದ ಒಂದು ಇದು ಬೇಡ ಅಂತ ನನಗೆ ಅನ್ಸಕ್ ಸ್ಟಾರ್ಟ್ ಆಯ್ತು. ಸೊ ಏನೇ ಇದ್ರು ನಾವ್ ಇಲ್ಲೇ ಪಡ್ಕೋಬೇಕು, ಇಲ್ಲೇ ಬಿಟ್ಟು ಹೋಗ್ಬೇಕು, ಯಾರಿಗೂ ಅಷ್ಟು ನಾವು ಹರ್ಟ್ ಮಾಡಬಾರ್ದು ಅನ್ನೋದು ತುಂಬಾ ಅರ್ಥ ಆಗ್ತು. ಸುಳ್ಳು. ಬಟ್ ಬರ್ತಾ ನಾನು ತುಂಬಾ ಇಮೋಷನಲ್ ಆಗ್ತಿದೆ, ತುಂಬಾ ಬೇಗ ಕನೆಕ್ಟ್ ಆಗ್ತಿದೆ. ಯಾಕಂದ್ರೆ ಪ್ರತಿಯೊಬ್ಬರ ಜೊತೆಲೂ ನನಗೆ ಆ ಭಾವನೆಗಳು ತುಂಬಾ ಬೇಗ ಕನೆಕ್ಟ್ ಆಗ್ತಿತ್ತು. ಎಲ್ರು ನನ್ನವರು ಅಂತ ನಾನು ಒಪ್ಕೊಂಡ್ಬಿಟ್ಟಿದ್ದೆ. ಅವ್ರನ್ನ ಹರ್ಟ್ ಮಾಡಕ್ ನಂಗೆ ಮನ್ಸಾಗ್ತಿರ್ಲಿಲ್ಲ. ಆಯ್ತು, ಆಮೇಲೆ ಯಾರನ್ನು ಕುಗ್ಸಿ ಮಾತಾಡುವಂತ ಮನಸ್ಥಿತಿಗೆ ನನಗೆ ಆಗ್ತಿರ್ಲಿಲ್ಲ. ಇವೆಲ್ಲ ನನ್ನ ಫ್ಯಾಮಿಲಿ ಅಂತ ನಾನು ತಗೊಂಡಾಗ ಬಹುಶಃ ಅದ್ ನನ್ನಲ್ಲೇ ಆಗಂತ ತುಂಬಾ ಬದಲಾವಣೆ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ, ನಮ್ ತಾಯಿ ಸತ್ತೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಮೇಡಮ್, ಫಸ್ಟ್ ಗೆ ಎಲ್ಲರ ಜೊತೆ ಜಗಳ ಆಡ್ಕೊಂಡು, ಅಥವಾ ಆ ಮಾತಿನ ಬರದಲ್ಲಿ ಅದು ಜಗಳ ಅಂತ ಪೋಟ್ರೆ ಆಗ್ತಿತ್ತು. ಎಲ್ಲರ ಹತ್ರ ಆಮೇಲೆ ಕನೆಕ್ಟ್ ಆಗ್ತಾ ಹೋದ್ರಿ. ರಕ್ಷಿತಾ ಆಗಿರ್ಬೋದು, ಅಥವಾ ಧ್ರುವಂತ ಆಗಿರ್ಬೋದು, ಎಲ್ಲರ ಜೊತೆ ಕನೆಕ್ಟ್ ಆಗ್ತಾ ಹೋದ್ರಿ. ಆದ್ರೆ ಕಾವ್ಯನ್ ಜೊತೆ ಕೊನೆಗೂ ಆ ಒಂದು ಕನೆಕ್ಷನ್ ನಿಮ್ಮಲ್ಲಿ ಉಳ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಅದು ನನಗೆ ಗೊತ್ತಿಲ್ವಾ, ಏನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ. ಇಲ್ಲ, ನಾನ್ ನಿರಂತರವಾಗಿ ಪ್ರಯತ್ನ ಮಾಡಿದೆ. ಬಟ್ ನನಗೆ ಗೊತ್ತಿಲ್ಲ ಕಾವ್ಯನ ಮನಸ್ಥಿತಿನೋ ಅಥವಾ ನನಗೆ ಕಾವ್ಯಂದ ಇದು ಇದಾಗ್ಲಿಲ್ವಾ ಅಂತ. ಬಟ್ ನನಗೇನು ಇಲ್ಲ, ನಾನು ಹೇಳ್ದಾಗೆ ನಾನು ಯಾರನ್ನಾರೊಬ್ಬರನ್ನ ಕ್ಷಮೆ ಕೇಳಬೇಕು ಅಂದ್ರೆ ಸುಮ್ನೆ ಬಾಯಲ್ಲಿ ಇರಬಾರ್ದು, ಅದು ಮನಸ್ಸಾರೆ ಇರಬೇಕು. ಹಾಗಾಗಿ ಅವ್ರಿಗೇನಾದ್ರೂ ಅಂದ್ರೆ ನಾವೇನ್ ಹೇಳ್ತೀವಿ ಅನ್ನೋಕ್ಕಿಂತ ಯಾವ ಧಾಟಿಲಿ ಹೇಳ್ತೀವಿ ಅನ್ನೋ ತುಂಬಾ ಇಂಪಾರ್ಟೆಂಟ್. ಬಹುಶಃ ನಾನು ಹೇಳಿದ ರೀತಿ ಅವ್ರಿಗೆ ತುಂಬಾ ಹರ್ಟ್ ಆಗಿತ್ತು. ಭಾವನಾತ್ಮಕವಾದ ಜೀವಿ ನಾನು. ತುಂಬಾ ಸಲ ನಾನು ಅವ್ರಿಗೆ ಹೇಳಿದೀನಿ ಕೂಡ, ಐ ಆಮ್ ಸಾರಿ ಅಬೌಟ್ ಇಟ್ ಅಂತ. ಬಟ್ ಅದಕ್ಕೂ ಮೀರಿ ಅವ್ರು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ನಾನು ಏನೂ ಮಾಡಕ್ಕಾಗಲ್ಲ. ಬಟ್ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಆಕ್ರೋಶ ಇದೆ,
ಕೊನೆಯದಾಗಿ ಮೇಡಮ್, ಸುದೀಪ್ ಅಣ್ಣನ್ ಬಗ್ಗೆ ಒಂದು ಮಾತು, ಅದರ ಜೊತೆಗೆ ನಿಮಗೆ ಕ್ಯಾಪ್ಟನ್ಸಿ ಸಿಗದೇ ಇರುವಂತಹ ಒಂದು ನೋವಾಗಿರ್ಬೋದು, ಕಿಚ್ಚನ ಚಪ್ಪಾಳೆ ಸಿಕ್ಕಿರುವಂತ ಒಂದು ಖುಷಿ ಆಗಿರ್ಬೋದು. ಕ್ಯಾಪ್ಟನ್ಸಿ ನನಗಿದ್ದಂತ ಬಹುದೊಡ್ಡ ಕನಸದ ಮನೇಲಿ, ಬಟ್ ಕೊನೆವರೆಗೂ ಈಡೇರಲ್ಲ. ಅದಕ್ಕೆ ನಾನು ಗಿಲ್ಲಿನ ಯಾವಾಗ್ಲೂ ಬೈಕೋತೀನಿ. ಆಯ್ತು, ಆಮೇಲೆ ಬಟ್ ಕಿಚ್ಚನ ಚಪ್ಪಾಳೆ ಅನ್ನುವಂಥದ್ದು ವ್ಯಕ್ತಿತ್ವಕ್ಕೆ ಕೊಡುವಂಥದ್ದು. ಸೊ ನನಗೆ ಯಾವಾಗ್ಲೂ ಒಂದಿತ್ತು, ಅಷ್ಟೊಂದು ನನ್ನ ವ್ಯಕ್ತಿತ್ವ ಇದೆ, ಯಾಕೆ ನನಗೊಂದು ಕಿಚ್ಚನ ಚಪ್ಪಾಳೆ ಸಿಗ್ಲಿಲ್ಲ, ಏನೋ ನಾನು ಆಟ ಆಡ್ತಿಲ್ಲ, ಸುಮ್ಮನೆ ನನ್ನನ್ನು ಬಿಗ್ ಬಾಸ್ ಮನೇಲಿ ಉಳಿಸ್ಕೊತಿದಾರ ಅಂತ ತುಂಬಾ ನೋವಾಗ್ತಿತ್ತು. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಟ್ ನನಗೆ ಆ ಕಿಚ್ಚನ ಚಪ್ಪಾಳೆ ಸಿಕ್ಕಿದಾಗ ಆದಂತಹ ಸಾರ್ಥಕತೆ, ನಾನು ಊಟ ಬಿಟ್ಟಿದ್ದೆ, ಆಕ್ಚುಲಿ ಊಟ ಅಂದ್ರೆ ನಾನ್ ವೆಜ್ ಬಿಟ್ಟಿದ್ದೆ, ತಾಯಿಗೆ ನಾನು ಬೇಡ್ಕೊಂಡಿದ್ದೆ. ನಾನು ಆಕ್ಚುಲಿ ಬಂದ್ಮೇಲೆ ನೆನ್ನೆನೆ ನಾನ್ ವೆಜ್ ತಿಂದಿದ್ದು. ನಾನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋವರೆಗೂ ನಾನು ನಾನ್ ವೆಜ್ ತಿನ್ನಲ್ಲ, ನಾನು ಕಿಚ್ಚನ ಚಪ್ಪಾಳೆ ನೀನು ಕೊಡಿಸ್ಲೇಬೇಕು ಅಂತ. ಬಟ್ ಅನಿರೀಕ್ಷಿತ ಮೇಡಮ್, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಯಾಕಂದ್ರೆ ನನಗೆ ಚಪ್ಪಾಳೆ ಕೊಡಕ್ಕಿಂತ ಒಂದು 10 ನಿಮಿಷಕ್ಕೆ ಮುಂಚೆ ಧ್ರುವಂತ ಕೊಟ್ಟಿರ್ತಾರೆ ಇಡೀ ಸೀಸನ್ಗೆ ಅಂತ. ಅಷ್ಟೇ ಮುಗ್ದೋಯ್ತು. ನಾನು ಕೇಳ್ತೀನಿ, ಇದನ್ನ ನೋಡ್ಬೇಕಿತ್ತು, ಕಳಿಸ್ಬಿಟ್ರ ನೀವೊಂದು ಕೊಟ್ಬಿಟ್ಟೆ ನಾನು ಸ್ಟೋರ್ ರೂಮ್ ಅಲ್ಲಿ ಅಂತಾರೆ. ಅಯ್ಯೋ, ನಾನು ನೋಡ್ಬೇಕಿತ್ತ ಬಾಕ್ಸ್ ಹೇಗಿದೆ ಅಂತ ಹೇಳೋದು ಸುದೀಪಣ್ಣ ಕೇಳಿಸ್ಕೊಂಡಿರ್ತಾರೆ. ಅವ್ರು ನನಗೆ ಕೊಟ್ಬಿಟ್ಟು ಒಂದು ಮಾತು ಹೇಳ್ತಾರೆ, ಅಶ್ವಿನಿ ನಿಮ್ಗೆ ತುಂಬಾ ದೊಡ್ಡ ಕನಸಾಗಿತ್ತಲ್ಲ, ಈ ಬಾಕ್ಸ್ ಒಳಗಡೆ ಏನಿರುತ್ತೆ ಅಂತ ನೋಡ್ಬೇಕು, ಕಮ್ ಆನ್ ಇಟ್ಸ್ ಯೋರ್ಸ್, ಓಪನ್ ಇಟ್ ಅಂತ ಹೇಳ್ತಾರೆ. ಸೊ ನನಗೆ ಆ ಮೂಮೆಂಟ್ ಮರೆಯಕ್ಕಾಗ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ.